ಸಾರಿಗೆ ನೌಕರರು 12 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ತಮ್ಮ ಬೇಡಿಕೆಗಳನ್ನು ನನಸು ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ನೌಕರರ ಜೊತೆಗೆ ಸಭೆಯನ್ನ ಮಾಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನಗಳಾಗಿಲ್ಲ. ಹೀಗಾಗಿ ಸಾರಿಗೆ ನೌಕರರು ಬಸ್ ಬಂದ್ ಮಾಡಿದ್ದಾರೆ. ಎಸ್ಮಾ ಜಾರಿ ಬೆದರಿಕೆಗೂ ಡೋಂಟ್ ಕೇರ್. ಸಂಬಳ ನಿಲ್ಲಿಸೋ ಎಚ್ಚರಿಕೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಲೆಕ್ಕಕ್ಕಿಲ್ಲ. ಮುಷ್ಕರ ಮಾಡೇ ಮಾಡ್ತೀವಿ. ಬಸ್ ಓಡಿಸೋ ಮಾತೇ ಇಲ್ಲ. ಸಾರಿಗೆ ನೌಕರರ ಜೊತೆ ಮುರಿದು ಬಿದ್ದ ಸಿಎಂ ಸಂಧಾನ ಸಭೆ. ಇಂದಿನಿಂದಲೇ ಸಾರಿಗೆ ನೌಕರರ ಮುಷ್ಕರ, ಬಸ್ ಬಂದ್ ಬಿಸಿ. 25% ವೇತನ ಹೆಚ್ಚಿಸಬೇಕು, 38 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆ ಮಾಡಬೇಕು. ಹೀಗೆ 16 ಬೇಡಿಕೆಗಳನ್ನು ಮುಂದಿಟ್ಟು ಸಾರಿಗೆ ನೌಕರರ ಸಂಘಟನೆಗಳು ಸರ್ಕಾರದ ವಿರುದ್ಧ ಸಮರ ಸಾರಿವೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆನ್ನೆ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಂಧಾನ ಸಭೆ ಕರೆದಿದ್ರು. ಆದರೆ ಹಿಂಬಾಕಿ ಕೊಡಲು ಸರ್ಕಾರ ಒಪ್ಪದಿದ್ದ ಕಾರಣ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. 38 ತಿಂಗಳ ಹಿಂಬಾಕಿ 1,800 ಕೋಟಿ ಕೊಡಲು ಸಾಧ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು, ಇದಕ್ಕೆ 800 ಕೋಟಿ ರೂಪಾಯಿ ಆದರೂ ಈಗ ಪಾವತಿಸಿ ನಂತರ ಕಂತಿನ ರೂಪದಲ್ಲಿ 1,000 ಕೋಟಿ ರೂಪಾಯಿ ಕೊಡುವಂತೆ ಮನವಿ ಮಾಡಿದಾಗ ಇದಕ್ಕೂ ಸಿಎಂ ಒಪ್ಪಲಿಲ್ಲ ಎನ್ನಲಾಗಿದೆ. ಹೀಗಾಗಿ ಸಂಧಾನ ಸಭೆ ವಿಫಲವಾಗಿದ್ದು, ಕಾರ್ಮಿಕ ಮುಖಂಡರು ಇಂದಿನಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕೆಂದರೆ ಮೇಜರ್ 2 ಇಶ್ಯೂ ಇತ್ತು ಅವ್ರ ಹತ್ರ. ಒಂದು 38 ತಿಂಗಳ ಅರಿಯರ್ಸು, ಇನ್ನೊಂದು 1/1/24ರಿಂದ ವೇತನ ಹೆಚ್ಚಳ. ಇವು ಎರಡರ ಬಗ್ಗೆನೂ ಸುಮಾರು 2 ಗಂಟೆ ಚರ್ಚೆ ಆಯಿತು. ಚರ್ಚೆಗೆ ಅವರೇ ಹೇಳಿದರು 700 ಕೋಟಿ ಚಿಲ್ಲರೆ, ಅಂದರೆ 14 ತಿಂಗಳ ಅರಿಯರ್ಸ್ ಕೊಡ್ತೀವಿ, 24 ತಿಂಗಳು ನೀವು ಬಿಡಬೇಕು ಅಂತ ಹೇಳಿದರು. ಅದು ನಮ್ಗೆ ಒಪ್ಪಿಗೆ ಆಗಲಿಲ್ಲ. ಇನ್ನು ವೇತನ ಹೆಚ್ಚಳದ ಬಗ್ಗೆ ಸೆಷನ್ ಆದಮೇಲೆ ಮಾತುಕತೆ ಮಾಡೋಣ ಅಂತ ನಾವು ಹಲವಾರು ಬಾರಿ ಸ್ಟ್ರೈಕ್ ಮುಂದಕ್ಕೆ ಹಾಕಿದ್ವಿ. ಫೈನಲ್ ಆಗಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ವಿ. ಆದ್ದರಿಂದ ನಾವು ಅವರ ಪ್ರಪೋಸಲ್ ಒಪ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಾಳೆಯಿಂದ ಸ್ಟ್ರೈಕ್ ನಡೆಯುತ್ತದೆ. ಒಂದು ದಿನ ಮುಷ್ಕರ ಮುಂದೂಡುವಂತೆ ಹೈಕೋರ್ಟ್ ಆದೇಶಿಸಿದ್ರು. ಮುಷ್ಕರ ಸಾರಿಗೆ ನೌಕರರ ಮುಷ್ಕರ ಒಂದು ದಿನ ಮುಂದೂಡುವಂತೆ ಕರ್ನಾಟಕ ಹೈಕೋರ್ಟ್ ಆದೇಶಿಸಿದೆ. ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ PIL ವಿಚಾರಣೆ ನಡೆಸಿದ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಆದರೆ ಹೈಕೋರ್ಟ್ ಆದೇಶದ ನಡುವೆಯೂ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸುವುದಾಗಿ ಅನಂತ ಸುಬ್ಬರಾವ್ ಸ್ಪಷ್ಟಪಡಿಸಿದ್ದಾರೆ. ಒಂದು ವಿಚಾರ, ನಮಗೆ ಕೋರ್ಟ್ ಆರ್ಡರ್ಗಳನ್ನ ಉಲ್ಲಂಘನೆ ಮಾಡಬೇಕು ಅನ್ನೋ ನಮ್ಮ ಮನಸ್ಸಲ್ಲಿಲ್ಲ. ಬಟ್ ನಮಗದು ಅರ್ಥ ಆಗಲ್ಲ, ಅದರ ಇಂಪ್ಲಿಕೇಶನ್ಸು. ಆ್ಯಂಡ್ ಅದೇನಾದ್ರು ಬೇಗ ಸಂಜೆನೇ ಬಂದಿದ್ದರೆ ಲಾಯರ್ ಆಫೀಸ್ಗೆ ಆಗಲೇ ನಾವೇ ಹೋಗೋ, ಇಲ್ಲ ಯಾರನ್ನಾರು ಕರೆಸಿ ಸೂಕ್ತವಾದ ಅಡ್ವೈಸ್ ತಗೊಳ್ಳೋವು. ಆದ್ದರಿಂದ ನಾಳೆ ಬೆಳಗ್ಗೆ ಆ್ಯಸ್ ಯೂಶುವಲ್ ಸ್ಟ್ರೈಕ್ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಹಲವಾರು ಡಿಪೋಗಳಲ್ಲಿ ಹೊರಗಡೆ ಸ್ಟ್ರೈಕ್ ಆಗಲಿ ಶುರುವಾಗ್ಬಿಟ್ಟಿದೆ. ಬಸ್ಗಳು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಾಳೆ ಬೆಳಗ್ಗೆಯಲ್ಲಿ ಬರೋ ಬಸ್ಗಳು ಬೇಕಾದಷ್ಟು ಬಸ್ಗಳು ಬರೋದೇ ಇಲ್ಲ ಇಲ್ಲಿ. ಆದ್ದರಿಂದ ನಾವು ನಿರ್ಧಾರ ಪ್ರಕಟಣೆ ಮಾಡೋವರೆಗೂ ಸ್ಟ್ರೈಕ್ ನಡೆಯುತ್ತೆ. ಸರ್ಕಾರದ ಬೆದರಿಕೆಗೆ ಹೆದರಬೇಡಿ, ಬಸ್ ಓಡಿಸಬೇಡಿ ಎಂದ ಸುಬ್ಬರಾವ್. ಯಾವುದೇ ನೌಕರರು ಬಸ್ಗಳನ್ನು ಓಡಿಸೋದಿಲ್ಲ ಅಂತ ಹೇಳಿರೋ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ಬರಾವ್ ಸರ್ಕಾರದ ಬೆದರಿಕೆಗೆ ಹೆದರಬೇಡಿ, ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಅಂತ ಕರೆ ನೀಡಿದ್ದಾರೆ. ಬಾಕಿ ಹಣ ಕೊಡಬೇಕು, 15% ವೇತನ ಹೆಚ್ಚಳ ಮಾಡಬೇಕು, ಬೇಕಿದ್ರೆ ಕಂತಿನ ರೂಪದಲ್ಲಿ ಬಾಕಿ ಕೊಡಿ ಅಂತ ಮನವಿ ಮಾಡಿದ್ದೀವಿ. ಆದರೆ 12 ಬೇಡಿಕೆಗಳ ಪೈಕಿ 2 ಪ್ರಮುಖ ಬೇಡಿಕೆಗಳನ್ನಾದರೂ ಈಡೇರಿಸಬೇಕಿದ್ರು. ಅಧಿವೇಶನದವರೆಗೂ ಮುಷ್ಕರ ಮುಂದೂಡಿ ಅಂತ ಹೇಳಿದ್ದಾರೆ. ನಾವು ಒಪ್ಪಿಲ್ಲ. ಹೀಗಾಗಿ ಇಂದಿನಿಂದ ಮುಷ್ಕರ ನಡೆಯಲಿದೆ ಅಂತ ಅನಂತ್ ಸುಬ್ಬರಾವ್ ತಿಳಿಸಿದ್ದಾರೆ. ಶಾಂತಿಯುತವಾಗಿ ಸ್ಟ್ರೈಕ್ ಮಾಡಿ ಮನೆಯಲ್ಲೇ ಇರಿ, ಯಾವುದು ರ್ಯಾಲಿಗಿಲ್ಲಿ ನಾವು ಇಟ್ಕೊಂಡಿಲ್ಲ. ಆದ್ದರಿಂದ ನಾವು ಹೇಳೋವರೆಗೂ ಕೂಡ ಸ್ಟ್ರೈಕ್ ಮುಂದುವರಿಸಿ ಅಂತ ಹೇಳ್ತೇವೆ. ಹಲವಾರು ಹೋರಾಟಗಳು ಮಾಡಿದ್ವಿ, ಹಲವಾರು ಶಿಸ್ತಿನ ಕ್ರಮ ಎದುರಿಸಿದ್ದೀವಿ, ಫೈಟ್ ಮಾಡಿದ್ದೀವಿ ಅವ್ರಿಗೆಲ್ಲ, ಆಮೇಲೆ ವಾಪಸ್ಸು ತಂದಿದ್ದೀವಿ. ಆದ್ದರಿಂದ ಇವೆಲ್ಲ ಸಹಜ ಹೆದರಿಕೆಗಳು ಹಾಕೋದು. ಯಾರೂ ಹೆದರ್ಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಹೇಳಿದ್ದೀವಿ, ಯಾವುದಕ್ಕೂ ಹೊಂಜಬೇಡಿ, ಹೇಳಕ್ಕಬೇಡಿ ಅಂತ ಹೇಳಿದ್ದೀವಿ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ನಾವು. ಆದ್ದರಿಂದ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಹೇಳಿದ್ವಿ. 38 ತಿಂಗಳು ನೀವು ಕೊಡಬೇಕು, ಮಾತುಕತೆ ಆರಂಭ ಮಾಡಲಿಕ್ಕೆ ಡೈರೆಕ್ಷನ್ ಕೊಡಿ. ಇವೆರಡು ಮುಖ್ಯವಾದ. ಇನ್ನು ಉಳಿದಿದ್ದೆಲ್ಲ ಮಾತಾಡಿ ಚರ್ಚೆ ಮೂಲಕ ಬಗೆಹರಿಸ್ಕೋಬೋದು. ಅದರಿಂದ ಅವ್ರ ಮಾತುಕತೆ ಕರೆದು ನಾವು ಹೋಗ್ತೀವಿ. ಸ್ಟ್ರೈಕ್ ಶುರುವಾದ ಮೇಲೆ ಕರೆದ್ರು ಹೋಗ್ತೀವಿ.
ಸಾರಿಗೆ ನೌಕರರ ಸಂಘಟನೆಗಳ ಮುಖಂಡ ಮಂಜುನಾಥ್, ಮುಷ್ಕರವನ್ನ ನಾವು ಹಿಂಪಡೆಯೋ ಮಾತೇ ಇಲ್ಲ. ಸಾರಿಗೆ ಇಲಾಖೆ ನೌಕರರು ಭಯ ಬೀಳೋ ಅಗತ್ಯ ಇಲ್ಲ. ನಾವು ನ್ಯಾಯಾಲಯಕ್ಕೂ ಕೂಡ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸಾರಿಗೆ ನಿಗಮಗಳ ನೌಕರರು ಯಾವುದೇ ಇವರ ಹಟ್ಟಿ ಆತಂಕಗಳಿಗೆ ಎದುರದಲ್ಲೇ 100ಕ್ಕೆ 100 ಮುಷ್ಕರವನ್ನು ಮಾಡಬೇಕು ಅಂತೇಳಿ ನಾವು ಮತ್ತೊಮ್ಮೆ ಅವರಿಗೆ ವಿನಂತಿ ಮಾಡ್ತೀವಿ. ಎಸ್ಮಾ ಜಾರಿ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಭಸ್ಮ ಆಗುತ್ತೆ. ಎಸ್ಮಾ ಜಾರಿಗೆ ಹೆದರೋದಿಲ್ಲ ಅಂತ ಗದಗ್ ಸಾರಿಗೆ ನೌಕರರ ಸಂಘಟನೆ ಎಚ್ಚರಿಕೆ ನೀಡಿದೆ. ಒಬ್ಬ ನೌಕರನೂ ಸೇವೆಗೆ ಹಾಜರಾಗಲ್ಲ. ಈ ಹಿಂದೆ ಸಾರಿಗೆ ಸಚಿವರಾಗಿದ್ದ ಭೀಮಣ್ಣ ಖಂಡ್ರೆ, PGR ಸಿಂಧಿಯಾ, ಬೀಳಗಿ ಎಸ್ಮಾ ಜಾರಿ ಮಾಡಿ ಭಸ್ಮ ಆಗಿದ್ದಾರೆ. ಈಗ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೂಡ ಭಸ್ಮ ಆಗುತ್ತೆ ಅಂತ ಗದಗ್ನಲ್ಲಿ ಜಂಟಿ ಕ್ರಿಯಾ ಸಮಿತಿ ಮುಖಂಡ ಶಾಂತಣ್ಣ ಮಾಳವಾಡ ಗುಡುಗಿದ್ದಾರೆ. ಸರ್ಕಾರಗಳು ಎಸ್ಮಾ ಮಾಡಿದವರು ಎಲ್ಲರೂ ಭಸ್ಮ ಆಗಿ ಹೋಗ್ಬಿಟ್ರ. ಹಿಂದೆ ಖಂಡ್ರೆ ಸಾಹೇಬ್ರಿದ್ರು, ಅವರು ಭಸ್ಮ ಆಗೋದ್ರು. ಶಿಂದೆ ಅವರಿದ್ರು, ಬಿಳ್ಗೇರಿದ್ರು, ಸಾಕಷ್ಟು ಸಾರಿಗೆ ಮಂತ್ರಿಗಳು ಇದ್ದವರು ಎಲ್ಲರೂ ಭಸ್ಮ ಆಗ್ಯಾರ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಇರಲಿಲ್ಲ ಅಂದ್ರೆ ಈಗಿರುವಂಥ ಸಿದ್ದರಾಮಯ್ಯ ಸರ್ಕಾರ ಭಸ್ಮ ಆಗಕ್ಕೆ ಎರಡು ಮಾತಿಲ್ಲ ಅಂತೇಳಿ. ಇನ್ನೊಂದೆಡೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಬಿಜೆಪಿ ಬೆಂಬಲ ಘೋಷಿಸಿದೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರೆ, ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರದ ಬಳಿ ಹಣ ಇಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಈಗ ಸರ್ಕಾರ ಪಾಪ ಕೊಡಬೇಕು ಅಂತ ಆಸೆ ಇದೆ. ನಾನು ಸರ್ಕಾರದ ಬಗ್ಗೆ ನನಗೆ ಕರುಣೆ ಇದೆ. ಆದರೆ ಸರ್ಕಾರ ಖಜಾನೆ ಖಾಲಿ ಆಗೋಗ್ಬಿಟ್ಟಿದೆ. ಖಾಲಿ ಡಬ್ಬ ಇಟ್ಕೊಂಡು ಸಿದ್ದರಾಮಯ್ಯನವರು ದಿನ ಡಬ ಅಂತ ಹೊಡ್ಕೊಂಡು ಕೂತವ್ರಷ್ಟೇ. 7ನೇ ವೇತನ ಕೊಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇವತ್ತು ಸರಿಯಾದಂಥ ಸಮಯಕ್ಕೆ ಸಂಬಳ ಕೊಳ್ಳಾರ್ದಂಥ ಟೈಮಲ್ಲಿ ಬಸ್ಸುಗಳು ರಿಪೇರ್ ಆಗಲಾರ್ದಂಥ ಸಂದರ್ಭದಲ್ಲಿ, ಹೊಸ ಬಸ್ಸುಗಳು ಖರೀದಿ ಮಾಡಲಾರ್ದಂಥ ಸಂದರ್ಭದಲ್ಲಿ, ಹಳೆಯ ಬಸ್ಸುಗಳು ನಡೆಸೋಂಥ ಟೈಮಲ್ಲಿ ಎಲ್ಲ ನಿಂತೋಗೋಂಥ ಟೈಮಲ್ಲಿ ಇವತ್ತು ಇವರು ಎಂಪ್ಲಾಯೀಸ್ ಅಂತ ರೊಚ್ಚಿಗೆ ಹೇಳಿದ್ದಾರೆ. ಇವತ್ತು ಬೀದಿಗೆ ಇಳಿತಾ ಇದ್ದಾರೆ. ಅದೇನೇ ಇರಲಿ, ಸರ್ಕಾರದ ಸಂಧಾನ ಸಭೆ ಮುರಿದು ಬಿದ್ದಿದೆ. ಬೇಡಿಕೆ ಈಡೇರಿಕೆ ಆಗದ ಹೊರತು ಮುಷ್ಕರ ಹಿಂಪಡೆಯೋ ಮಾತೇ ಇಲ್ಲ ಅಂತ ಸಾರಿಗೆ ನೌಕರರ ಸಂಘಟನೆಗಳು ಪಟ್ಟು ಹಿಡಿದಿವೆ. ಪ್ರಯಾಣಿಕರಿಗೆ ಬಸ್ ಬಂದ್ ಬಿಸಿ ತಟ್ಟಿದ್ದು ಇದು ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.